ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಹೇಳ್ದಾಗೆ ನನಗೆ 2 ಮಂತ್ಸ್ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ತುಂಬ ಚೆನ್ನಾಗಿತ್ತು. ನನಗೆ ಪ್ರೆಗ್ನೆನ್ಸಿದು ಏನಂದರೆ ಏನೂ ಇರಲಿಲ್ಲ, ಲೈಕ್ ನಾಸಿಯಾ ವಾಮಿಟಿಂಗ್ ಏನೂ ಇರಲಿಲ್ಲ. ಆ್ಯಂಡ್ ಜಾನ್ ಫಸ್ಟ್ ವೀಕ್ ಸ್ಟಾರ್ಟ್ ಆಯಿತು. ನನಗೆ ಇಡ್ಲಿ ಬಿಟ್ಟರೆ ಬೇರೆ ಏನೂ ತಿನ್ನೋದಕ್ಕಾಗ್ತಿರ್ಲಿಲ್ಲ. ಫುಲ್ ನಾಸಿಯಾ, ಫುಲ್ ವಾಮಿಟಿಂಗ್. ಆ್ಯಂಡ್ ಜಾನ್ ಮಂತಲ್ಲಿ ಹಾಸ್ಪಿಟಲ್ ವಿಸಿಟ್ಟು ಆ್ಯಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡೋದು ಎಲ್ಲ ಇತ್ತು. ಹಾಫ್ ಜಾನ್ ಆ ಥರ ಇದ್ದರೆ ಇನ್ನು ಹಾಫು ಫುಲ್ ಹಾರಿಬಲ್ ಇತ್ತು. ಟೈಮಲ್ಲಿ ಅಷ್ಟರಲ್ಲಿ 1 ಅವರ್ ಬೇಕಾಯಿತು ರಾಜಾಜಿನಗರ್ಗೆ. ಆ್ಯಂಡ್ ಹಾಫ್ ಮಂತ್ ಎಲ್ಲ ತಿಂತಿದ್ದೆ. ಅದಾದಮೇಲೆ ಇನ್ನು ಹಾಫ್ ಮಂತ್ ಏನಿದೆ ಇಡ್ಲಿ ಬಿಟ್ಟರೆ ಬೇರೆ ಏನೂ ಸೇರ್ತಿರ್ಲಿಲ್ಲ. ಆ್ಯಂಡ್ ಡೈಲಿ ಎಳ್ನೀರು ಕುಡಿತಿದ್ದೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಶುಗರ್ ಬರುತ್ತೆ ಅಂತ. ಸೊ ವೀಕ್ಲಿ ಟ್ವೈಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ವೀಕಲ್ಲಿ 2 ಡೇಸ್ ಕುಡಿತಿದ್ದೆ ಅಷ್ಟೆಲ್ಲ ನಾಸಿಯಾ ವಾಮಿಟಿಂಗ್ ಇದ್ರೂ ಇನ್ ಬಿಟ್ವೀನ್ ನಾನು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡೋದು, ಫ್ಯಾಮಿಲಿ ಜೊತೆ ಅಲ್ಲಿ ಇಲ್ಲಿ ಹೋಗೋದು ಎಲ್ಲ ಇರ್ತಿತ್ತು. ಆ್ಯಂಡ್ ಡೈಲಿ ಮೂಡ್ ಸ್ವಿಂಗ್ಸು, ಡೈಲಿ ನಾಸಿಯಾ ಇರ್ತಿರ್ಲಿಲ್ಲ. ಸಮ್ಟೈಮ್ಸ್ ಆ ಥರ ಇದ್ದರೆ ಸಮ್ಟೈಮ್ಸ್ ಬೆಟರ್ ಇರ್ತಿತ್ತು. ನನ್ನ ಕೈಲಿ ಆಗ್ತಿಲ್ಲ ಅಂತಲೇ ಇರ್ತಾಳೆ. ನೋಡಿ ಹೆಂಗೆ ಮಲಗಿದ್ದಾಳೆ. ಏನಾಗ್ತಿದ್ಯಮ್ಮ? ಹಾಂ, ಏನಾಗ್ತಿದೆ ಹೇಳು. ಏನೂ ಆಗಲ್ಲ. ಇದೊಂದು ಕ್ಷಣನ ಫುಲ್ಲು ಎಂಜಾಯ್ ಮಾಡ್ಕೊಂಡು ಇರಬೇಕು. ಇಲ್ಲ, ಫುಲ್ಲು ಎಂಜಾಯ್ ಮಾಡಿದ್ರೆ ಯಾವ ಪೇನೂ ಗೊತ್ತಾಗಲ್ಲ ನಿನಗೆ, ಗೊತ್ತಾಯ್ತಾ? ಸುಮ್ಮನೆ ನನಗೆ ಅಲ್ಲಿ ನೋವು, ನನಗೆ ಇಲ್ಲಿ ನೋವು ಅಂದ್ಕೊಂಡಿದ್ರೆ ಆಗ್ತಾ? ಸುಮ್ಮನೆ ಇರೋ, ಏನೂ ಆಗಲ್ಲ. ವಿಡಿಯೋ ಮಾಡಬೇಡ. ಹೌದಾ, ಮಾಡಲ್ಲ ಬಿಡು. ನಾನು ಹುಟ್ಟಾಗಿಂದ ವಾಮಿಟೇ ಮಾಡಿರಲಿಲ್ಲ. ವಾಮಿಟಿಂಗ್ ಹೆಂಗಿರುತ್ತೆ ಅಂತ ಸಹ ಗೊತ್ತಿರಲಿಲ್ಲ. ಎಕ್ಸ್ಪೀರಿಯೆನ್ಸು ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ಥ್ರೋಟ್ ಎಲ್ಲ ಪೇಯ್ನ್ ಬರ್ತಿತ್ತು. ಆಚೆ ಎಲ್ಲೂ ಸುತ್ತಾಡೋಕೆ ಆಗ್ತಿರ್ಲಿಲ್ಲ. ಸೊ ಮನೆಯಲ್ಲೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು. ಆಫೀಸಲ್ಲಿ ಕೆಲಸ ಮಾಡೋರು ಮನೆಯಿಂದ ಏನೋ ಮಾಡಿ ಕಳಿಸಿದ್ದಾರೆ. ಉತ್ತರ ಕರ್ನಾಟಕ ಸ್ವೀಟ್ಸ್ ಆ್ಯಕ್ಚುಲಿ. ಸೊ 3rd ಮತ್ತು 4th ಮಂತಲ್ಲಿ ನನಗಾಗಲಿಲ್ಲ. ಸೊ ಸವಿತಕ್ಕ ಅಂದರೆ ದೇವರ ಅಕ್ಕ ಬಂದರು ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ನಮ್ಮಮ್ಮ ಸಹ ಬಂದಿದ್ದರು. ಸೊ ಅವರೇ ನೋಡ್ಕೋತಿದ್ರು ಫುಲ್ಲು. ಜಾನ್, ಫೆಬ್, ಮಾರ್ಚ್ 3 ಮಂತ್ಸು ಫುಲ್ ಟೇಕ್ ಕೇರ್ ಫ್ಯಾಮಿಲಿನೇ ಮಾಡಿದ್ರು. ಬಿಕಾಸ್ ನನಗೇನೂ ಆಗ್ತಿರ್ಲಿಲ್ಲ. ಇನ್ ಬಿಟ್ವೀನ್ ಬರ್ಡೇ ಶಾಪಿಂಗ್ ಅದು ಇದು ಅಂತ ಹೋದ್ರೂ ಎಲ್ಲಿ ಪಾಪು ಬಟ್ಟೆ ಕಾಣಿಸಿದ್ರೆ ಅದು ಬೇಕು ಅಂತಿದ್ದೆ. ನಿಮ್ಮ ಪಪ್ಪ ಅನ್ಎಜುಕೇಟೆಡ್ ಥರ ಇರ್ತಾನೆ, ನೀನು ಹಂಗಿರಬೇಡ. ಡೀಸೆಂಟಿ ಮೇಂಟೈನ್ ಮಾಡು. ಓಕೆ ಓಕೆ ಪಪ್ಪ. ಓದಿತೈತೆ ಅಪ್ಪು ಪಚ್ಚು, ಟೈಮ್ ಸಾಲ್ತಾ? 11 ಗಂಟೆ ಆಯಿತು. ನಾಳೆ ಮಾತಾಡೋಣ ಪಚ್ಚು ಇವಾಗ. ಆ್ಯಂಡ್ ದೇವ್ ಒಂದು ದಿನಾನೂ ಮಿಸ್ ಮಾಡ್ತಿರ್ಲಿಲ್ಲ. ಅವ್ನು ಡೈಲಿ ಪಾಪು ಜೊತೆ ಮಾತಾಡ್ತಿದ್ದ. ಬಟ್ ನನಗೆ ಮಾತಾಡೋಕ್ಕೆ ಗೊತ್ತಿಲ್ಲ. ಅಂದರೆ ಒಟ್ಟಲ್ಲಿ ಏನಂತ ಮಾತಾಡೋದು. ಸೊ ನಾನು ಏನು ಮಾತಾಡಬೇಕು ಅಂತ ಸಹ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನಾನೇನು ಮಾತಾಡ್ತಾನೂ ಇರಲಿಲ್ಲ. ಆ್ಯಂಡ್ ಪಾಪ ಆಗಾಗ ಅಮ್ಮ ಮತ್ತು ಅಕ್ಕ ಏನಾದರೂ ಇಲ್ಲ ಅಂದರೆ ಅವನೇ ಅಡುಗೆಗೂ ಹೆಲ್ಪ್ ಮಾಡ್ತಿದ್ದ. ಯಾರು ಹೇಳ್ತಾರೋ ಗೊತ್ತಿಲ್ಲ, ಪೇಯ್ನ್ ಇಲ್ಲ ಅಂತ. ಫುಲ್ ಪೇಯ್ನು ಅಮ್ಮ ಇಲ್ಲ ಅನ್ನೋತಿಲ್ಲ ನನಗೆ. ಆ್ಯಂಡ್ 5th ಮಂತಲ್ಲಿ ನನಗೆ ಸ್ವಲ್ಪ ಸ್ಟಮಕ್ ಪೇಯ್ನ್ ಆಗ್ತಿತ್ತು. ಬಿಕಾಸ್ ಹೊಟ್ಟೆ ಎಕ್ಸ್ಪೆಂಡ್ ಆಗ್ತಿರೋದ್ರಿಂದ. ಅದಾದಮೇಲೆ ಮಾರ್ಚ್ ಎಂಡಿಂಗ್ ಅಂದರೆ 5th ಮಂತ್ ಎಂಡಿಂಗ್ ಅಷ್ಟರಲ್ಲಿ ಫುಲ್ ಬೆಟರ್ ಆದೆ. ಮೂಡ್ ಸ್ವಿಂಗ್ಸ್ ಹೋಯಿತು, ನಾಸಿಯಾ ಹೋಯಿತು, ವಾಮಿಟಿಂಗ್ ಹೋಯಿತು. ಸೊ ಫುಲ್ ಸುತ್ತಾಟ. ನನ್ನ ಮುದ್ದು ನೀನು. ಐ ಲವ್ ಯು. ಆ್ಯಂಡ್ ಆಗಲೇ ನಾನು ಹೇಳ್ದಂಗೆ ಅವ್ನು ಒಂದು ದಿನಾನೂ ಮಿಸ್ ಮಾಡ್ತಿರ್ಲಿಲ್ಲ. ಡೈಲಿ ಬೇಬಿ ಜೊತೆ ಮಾತಾಡ್ತಿದ್ದ. ಸೊ ಇನ್ನೇನು ಬೆಟರ್ ಆದೆ ಅಲ್ವಾ ಅಂತ ಎಲ್ಲ ಫುಡ್ಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಏನೇನು ಆಸೆ ಇತ್ತು 5th ಮಂತಿಂದ ಏನೇನು ತಿಂದಿರಲಿಲ್ವೋ ಎಲ್ಲ ಸ್ಟಾರ್ಟ್ ಮಾಡಿದೆ ತಿನ್ನೋದಕ್ಕೆ. ಆ್ಯಂಡ್ 5th ಮಂತ್ ಗ್ಲೂಕೋಸ್ ಟೆಸ್ಟಿಂಗ್ ಮಾಡಿದ್ರು. ಅದಂತೂ ವರ್ಸ್ಟ್ ಅಂದರೆ ವರ್ಸ್ಟ್ ಫೇಸು. ವಾಮಿಟಿಂಗ್ ಮಾಡೋ ಹೋಗಿಲ್ಲ. ಬಿಕಾಸ್ ನನಗೆ ಅದೇನೋ ಗ್ಲೂಕೋಸ್ ಕೊಡ್ತಾರೆ, ಅದು ಕುಡಿದ್ರೆ ವಾಮಿಟ್ ಬರೋ ಥರ ಆಗುತ್ತೆ. ಬಟ್ ಮಾಡೋ ಹೋಗಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಕಾಲು ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗ್ತಿತ್ತು. ಡೈಲಿ ಕಾಲು ಮಸಾಜ್ ಮಾಡ್ತಿದ್ದ. ಸೊ ಹಂಗೋ ಹಿಂಗೋ ಮಾರ್ಚ್ ಮುಗೀತು. ಆ್ಯಂಡ್ ಏಪ್ರಿಲ್ ನನ್ನ ಫೇವ್ರೇಟ್ ಮಂತ್. ಬಿಕಾಸ್ ನಾನು ಹಳೆ ಶಿರೀಷ ಏನಿದೆ ನಾರ್ಮಲ್ ಆದೆ. ಆ್ಯಂಡ್ ನನ್ನ ಬೇಬಿಗೆ ಬಂಡಿ ಅವ್ರು ಏನು ಮಾಡ್ತಾರೆ, ಲೈಕ್ ಕಿವಿ ಚುಚ್ಚೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದು ಮಾಡಿದ್ರು. ಸೊ ನನಗೆ ಏಪ್ರಿಲಿಂದ ಕಂಪ್ಲೀಟ್ ನಾರ್ಮಲ್ ಆದೆ. ಸೊ ಏಪ್ರಿಲು ಮೇ ಏನಿದೆ ದಿ ಬೆಸ್ಟ್ ಅಂತ ಹೇಳ್ಬೋದು. ನಾನು ಪ್ರೆಗ್ನೆನ್ಸಿ ಫುಲ್ ಎಂಜಾಯ್ ಮಾಡಿದ್ದೆ ಆ 2 ಮಂತಲ್ಲಿ. ಆ್ಯಂಡ್ ನನಗೆ ಬೇಬಿ ಮೂನ್ ಹೋಗಬೇಕು, ಆಚೆ ಹೋಗಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಡಾಕ್ಟರ್ ಒಪ್ಪಲಿಲ್ಲ. ಬಿಕಾಸ್ ನನ್ನ ಕಂಡೀಷನ್ ಆ ಥರ ಇತ್ತು. ಭಯ ಆಗೋಯ್ತಾ? ಆ್ಯಂಡ್ ಇದು ಎಷ್ಟು ನಿಜನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ
ತುಂಬ ಓವರ್ ಕೇರ್ ಮಾಡ್ತಿದ್ದ ಅಂತ ನನಗನ್ಸುತ್ತೆ. ಬಿಕಾಸ್ ಬೇಬಿ ಇರೋದ್ರಿಂದ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ತುಂಬ ಓವರ್ ಕೇರ್ ಮಾಡ್ತಿದ್ದ. ಆ್ಯಂಡ್ ಫೋಟೋಶೂಟ್ಗೆ ಅಂತ ಕೆಲವೊಂದು ಡ್ರೆಸ್ಸಸ್ ಪರ್ಚೇಸ್ ಮಾಡ್ತಿದ್ದೆ. ಸೊ ನೆಕ್ಸ್ಟ್ 7 ಮಂತಿಗೆ ಸ್ಟೆಪ್ ಆದಾಗ ನಮ್ಮ ಅಮ್ಮನ ಮನೆ ಕಡೆಯಲ್ಲಿ ಶಾಸ್ತ್ರ ಇದೆ, ಮಡಲು ತುಂಬೋ ಶಾಸ್ತ್ರ. ಸೊ ಅದು ಮಾಡ್ತಿದ್ರು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ನಾವು ಚೆನ್ನೈಗೆ ಹೋಗಬೇಕಿತ್ತು. ಡಾಕ್ಟರ್ ಅಷ್ಟು ಹೇಳಿದ್ರು, ಇಲ್ಲ ನನ್ನ ಆಸೆ ಇದೆ, ನಾನು ಹೋಗಲೇಬೇಕು ಅಂತ ಹೇಳಿ ಚೆನ್ನೈಗೆ ಹೋಗಿದ್ವಿ ಫೋಟೋಶೂಟ್ಗೆ ಅಂತ. ಸೊ ನೆಕ್ಸ್ಟು ಅಮಾವಾಸ್ಯೆ ಬಂದುಬಿಡುತ್ತೆ, ಆಮೇಲೆ ಮಾಡೋದಕ್ಕಾಗಲ್ಲ ಶಾಸ್ತ್ರ ಅಂತ ಹೇಳಿ ಆವತ್ತೇ ಸಡನ್ ಪ್ಲ್ಯಾನ್ ಮಾಡಿ ಅದೇನಿದೆಯೋ ಶಾಸ್ತ್ರ ಎಲ್ಲ ಮುಗಿಸಿ ಆವತ್ತು ನೈಟು ಮತ್ತೆ ರಿಟರ್ನ್ ನಮ್ಮ ಮನೆಗೆ ಹೋಗಿ ಮಾರ್ನಿಂಗ್ ಚೆನ್ನೈಗೆ ಹೋದ್ವಿ. ಆ್ಯಂಡ್ ನಾನು ಸ್ಯಾರಿ ಮತ್ತು ಬ್ಯಾಂಗಲ್ಸ್ಗೆ ಎಷ್ಟು ಅಬ್ಸೆಸ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ. ಆ್ಯಂಡ್ ಚೆನ್ನೈಲಿ ಸಹ ತುಂಬ ಚೆನ್ನಾಗಿ ಫೋಟೋಶೂಟ್ ಎಲ್ಲ ನಡೀತು. ಚೆನ್ನೈ ಫೋಟೋಶೂಟ್ ಎಲ್ಲ ಹೆಂಗಿತ್ತು ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಫುಡ್ಡೆಲ್ಲ ನಾನು ತಿಂತಿದ್ದೆ, ಬಟ್ ಕ್ರೇವಿಂಗ್ಸ್ ಅಂತ ಆಮೇಲೆ ಸ್ಟಾರ್ಟ್ ಆಯಿತು. ಸೊ ಏನೇನು ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಎಲ್ಲ ಅದು ಒಂದು ವ್ಲಾಗ್ ಇದೆ. ಸೊ ಏನು ತಿಂದಿರಲಿಲ್ಲ 7 ಮಂತ್ಸಲ್ಲಿ, ಚೆನ್ನಾಗಿ ತಿಂದಿದ್ದೀನಿ ಹೊರಗಡೆ. ಆ್ಯಂಡ್ ಆಚೆ ಎಲ್ಲ ಎಲ್ಲೂ ಹೋಗ್ತಿರ್ಲಿಲ್ಲ ಅಂತ ಹೇಳಿದೆ ಅಲ್ಲ, ಫುಲ್ ಸುತ್ತಾಡಿದ್ದೀನಿ. ಮೇ ಮಂತ್ ಸಹ ದಿ ಬೆಸ್ಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಬರ್ಡೇ ಪಾರ್ಟೀಸು, ಡೈಲಿ ಹೋಟೆಲು, ಶಾಪಿಂಗು, ಏನೇನೆಲ್ಲ ಬ್ಯಾಲೆನ್ಸ್ ಇತ್ತೋ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಕಾಲ್ ಸ್ವೆಲ್ಲಿಂಗು ಸಹ ಸ್ಟಾರ್ಟ್ ಆಯಿತು ನನಗೆ. ಎವ್ರಿ ಡೇ ಈ ಥರ ಏನೋ ಬಿಸಿನೀರು ಅಥವಾ ಕೋಲ್ಡ್ ವಾಟರಲ್ಲಿ ಇಟ್ಟು 5-10 ಮಿನಿಟ್ಸ್ ರೆಸ್ಟ್ ಮಾಡಬೇಕಿತ್ತು. ಪ್ರೆಗ್ನೆನ್ಸಿ ಮೋಡ್ ಹೆಂಗಿರುತ್ತೆ ಅಂತಂದರೆ, ಆಲ್ರೆಡಿ ಹಾಲು ಹಾಕಿದ್ದೀನಿ, ಸಾಕಾಗಲ್ಲ ಅಂತ ಇನ್ನೊಂದು ಪ್ಯಾಕೆಟ್ ಹಾಲು ಹಾಕೋಣ ಅಂತಂದರೆ ಗೊತ್ತಿಲ್ಲದೆ ಮೊಸರು ಹಾಕ್ಬಿಟ್ಟಿದ್ದೀನಿ ಓಪನ್ ಮಾಡಿ. ಆ್ಯಂಡ್ ಬೇಬಿ ಬರೋದಕ್ಕೆ ಮುಂಚೆ ಏನೇನು ಟೈಮ್ ಸ್ಪೆಂಡ್ ಮಾಡಬೇಕು, ಇಬ್ಬರೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಮಡಿಕೇರಿ ಹೋಗಬೇಕು ಅಂತಿತ್ತು, ಬಟ್ ಆಗಲಿಲ್ಲ. ಸೊ ಮೈಸೂರಾದರೂ ಹೋಗಿ ಬರೋಣ ಅಂತ ಹೇಳಿ ಮೈಸೂರು ಹೋಗಿ ಬಂದ್ವಿ. ಬೇಬಿ ಬರೋದಕ್ಕೆ ಮುಂಚೆ ಒಂದು ಸ್ಮಾಲ್ ಟ್ರಿಪ್ ಥರ. ಆ್ಯಂಡ್ ಇನ್ ಬಿಟ್ವೀನ್ ಬೇಬಿ ಶಾಪಿಂಗ್ ಕೂಡ ಆಯಿತು. ಆ್ಯಂಡ್ ಫೋಟೋಶೂಟ್ ಸಹ ಆಯಿತು. ಸ್ಯಾರೀಲಿ ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಸೊ ಅದು ಮುಗೀತು. ಆ್ಯಂಡ್ ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಮಾಮ್ ಟು ಬಿ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ತಿನ್ನೋದಕ್ಕೆ ಬಿಟ್ಟರೆ 8th ಮಂತಲ್ಲಿ ಬೇರೆ ಎಲ್ಲೂ ಆಚೆ ಹೋಗಲಿಲ್ಲ. ಬಿಕಾಸ್ ನನಗೆ ಯಾವ ಡ್ರೆಸ್ಸು ಫಿಟ್ಟೇ ಆಗ್ತಿರ್ಲಿಲ್ಲ. ಪ್ರೆಗ್ನೆಂಟ್ ಆದಮೇಲೆ ತೊಗೊಂಡಿರೋ ಡ್ರೆಸ್ಸಸ್ಸು ಫಿಟ್ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ಸೊ ತಿನ್ನೋದಕ್ಕೆ ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ 8th ಮಂತಲ್ಲಿ. ಒಳ್ಳೆ ಬುದ್ಧಿ ಏನೇನು ಹೇಳ್ಕೊಡ್ತೀಯ? ನಿನ್ನ ಥರ ಗ್ರೂಪ್ ತಿಂಡಿ ತಿನ್ನಬಾರ್ದು, ಮನೆಯಲ್ಲೇ ಏನು ಬೇಕೋ ಮಾಡಿಸ್ಕೊಂಡು ತಿನ್ನಬೇಕು, ಆ ಥರ ಹೇಳ್ಕೊಡ್ತೀನಿ. ಐಸ್ ಕ್ರೀಮು, ಆಮೇಲೆ ಬಂದವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ ನೀರು ಕುಡಿತೀರಾ, ಕಾಫಿ ಕುಡಿತೀರಾ ಅಂತೆಲ್ಲ ಕೇಳಬೇಕು. ಯಾರಿಗೂ ಏಕವಚನದಲ್ಲಿ ಮಾತಾಡಬಾರ್ದು. ಐಸ್ ಕ್ರೀಮ್ ತಿನ್ಬೋದಾ ನಿಂದ? ಅವೆಲ್ಲ ಏನೂ ತಿನ್ನಬಾರ್ದು. ನೀನು ಮಾತ್ರ ತಿನ್ಬೋದು. ಆದರೆ ಧೈರ್ಯವಾಗಿರಬೇಕು, ಯಾರಿಗೂ ಹೆದರ್ಕೋಬಾರ್ದು. ಅವೆಲ್ಲ ಹೇಳ್ಕೊಡ್ಬೇಕು. ಸೊ ಬುದ್ಧಿ ಎಲ್ಲ ನಿನ್ನ ಥರ ಇರಬೇಕಾ, ನನ್ನ ಥರ ಇರಬೇಕಾ? ಎಲ್ಲ ನಿನ್ನ ಥರನೇ ಇರಲಿ. ನನಗೆ ಧೈರ್ಯ ನಿನ್ನಷ್ಟಿಲ್ವಲ್ಲ. ಧೈರ್ಯ ಮಾತ್ರ ನನಗಿಲ್ಲ ಅಷ್ಟೇ. ಸೆಲ್ಫಿಶ್ ಇರಬೇಕು, ಹಾಗಂತ ಜಾಸ್ತಿ ಇರಬಾರ್ದು. ಮತ್ತೆ ಎಲ್ಲಿರಬೇಕು ಅಲ್ಲಿರಬೇಕು ಅಷ್ಟೇನಾ? ಅಷ್ಟೇ. ಬೇರೆ ಏನೇನು ಹೇಳ್ಕೊಡ್ತೆ? ಬೇರೆ ಎಲ್ಲ ಮಾಮೂಲಿ ಬೆಳೀತಾ ಅದಕ್ಕೆ ಗೊತ್ತಾಗುತ್ತೆ ಅಷ್ಟೇ. ಆ್ಯಂಡ್ 8th ಮಂತು ಸಹ ತುಂಬ ಚೆನ್ನಾಗಿತ್ತು. ಇದು ನಾನು ಮಾಡಿರೋ ಲಾಸ್ಟ್ ಫೋಟೋಶೂಟು. ಸೊ 8th ಕಂಪ್ಲೀಟ್ ಆಗಿ 9th ಮಂತಿಗೆ ಬಿದ್ದಿದೆ ಅಂತ ಹೇಳಿ ಬೇಬಿದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ಡೇನೇ ಎಮರ್ಜೆನ್ಸಿ C-ಸೆಕ್ಷನ್ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆದೆ. ಹಾಸ್ಪಿಟಲ್ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಓಕೆ ಬಾಯ್.